ಇಂದು ನಾವು ಬಂದಿರುವುದು ದೇವರಗುಟ್ಟ. ಇದು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿರುವ ಒಂದು ಪವಿತ್ರ ಕ್ಷೇತ್ರ. ಇಲ್ಲಿ ನಾವು ಅತ್ಯಂತ ಪ್ರಸಿದ್ಧವಾದ ಶ್ರೀ ಮಾಲಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನು ನೋಡಬಹುದು. ಬನ್ನಿ, ಈ ದೇವಸ್ಥಾನಕ್ಕೆ ಹೋಗುತ್ತಾ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಹಾಗೂ ವಿಜಯದಶಮಿಯ ದಿನ ನಡೆಯುವ ಬನ್ನಿ ಹಬ್ಬದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಸ್ಥಾನವು ಬೆಟ್ಟದ ಮೇಲೆ ಸ್ಥಿತವಾಗಿದ್ದು, ಈ ದೇವಾಲಯಕ್ಕೆ ಹೋಗಬೇಕೆಂದರೆ ಮೆಟ್ಟಿಲುಗಳ ಮೂಲಕ ಮಾತ್ರ ಮಾರ್ಗವಿದೆ. ಈ ದೇವಾಲಯಕ್ಕೆ ಹೋಗುವ ಮಾರ್ಗದಲ್ಲಿ ನಾವು ಕೆಲವು ಸಣ್ಣ ದೇವಾಲಯಗಳನ್ನು ನೋಡಬಹುದು. ಎಲ್ಲ ದೇವಾಲಯಗಳ ದರ್ಶನವನ್ನು ಪಡೆದುಕೊಂಡು ಮುಂದೆ ಸಾಗಿದರೆ ಕೊನೆಯಲ್ಲಿ ಈ ದೇವಸ್ಥಾನದ ಮುಖ್ಯ ದ್ವಾರವನ್ನು ಕಾಣಬಹುದು. ಈ ದೇವಾಲಯವು ಒಂದು ಗುಹೆಯ ರೂಪದಲ್ಲಿದೆ. ಒಳಗೆ ಪ್ರವೇಶಿಸಿದಾಗ ಇಲ್ಲಿ ಇರುವ ಮೂಲ ವಿರಾಟನನ್ನು ಕೂರ್ಮಾವತಾರದ ರೂಪದಲ್ಲಿ ನಾವು ದರ್ಶನ ಮಾಡಬಹುದು. ಜೊತೆಗೆ ಶಿವಪಾರ್ವತಿಯ ವಿಗ್ರಹಗಳು ಹಾಗೂ ನಂದಿಯ ವಿಗ್ರಹವನ್ನು ಕೂಡ ಇಲ್ಲಿ ಕಾಣಬಹುದು. ಬನ್ನಿ, ಈ ದೇವಾಲಯದ ಸ್ಥಳ ಪುರಾಣದ ಬಗ್ಗೆ ಇಲ್ಲಿ ಇರುವ ಅರ್ಚಕರನ್ನು ಕೇಳೋಣ. ನಂಗೆ ಈ ಟೆಂಪಲ್ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಆಸೆ. ಸೊ ಹಂಗಾಗಿ ಇದ್ರ ಬಗ್ಗೆ ಏನೇನು ಗೊತ್ತು? ಇದು ಬಂದು ಶ್ರೀ ಮಾಳಾಸಹಿತ ಮಲ್ಲೇಶ್ವರ ಸ್ವಾಮಿ ಟೆಂಪಲ್, ಹರಿಹರ ಸ್ವರೂಪ ಅಂದ್ರೆ ಶಿವ ವಿಷ್ಣು ಇಬ್ಬರು ಕಲ್ತಿರೋದ. ಇಲ್ಲಿ ಬಂದು ಆಮೆ ಆಕಾರದಲ್ಲಿ ಇರ್ತಾವೆ ದೇವರು. ಕೂರ್ಮಾವತಾರದಲ್ಲಿ ಜನರಲ್ ಆಗಿ ಕೂರ್ಮಾವತಾರ ಅಂತ ಅಂದ್ಕೂಡ್ಲೆ ವಿಷ್ಣು ಅಂತ ನಾವು ಎಲ್ಲ ಹಂಗೆ ಅನ್ಕೋತೀವಿ. ಅಂಡ್ ನಾನು ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೂ ಕೂರ್ಮಾವತಾರ ಅಂತಾನೆ ಇತ್ತು. ಸೊ ನನ್ಗೊಂದು ಕನ್ಫ್ಯೂಷನ್ ಇತ್ತು, ಶಿವನ್ಗೆ ಯಾಕೆ ಕೂರ್ಮಾವತಾರ ಅಂತ? ರೂಪ ಶಿವಂದು, ಹರಿಹರ ಅಂದ್ರೆ ಇಬ್ಬರು ಸೇರಿರ್ತಾರೆ. ಎಂತ ಟೆಂಪಲ್ ಕೂಡ ರೇರ್ ಆಗಿರ್ತಾವ. ಹೌದು ಹೌದು, ಎಲ್ಲೋ ಒಂದಲ್ಲಿ ಹೌದು ಕೇಳಕ್ಕೂ. ಇವಾಗ ರೂಪ ಬಂದು ವಿಷ್ಣು ಇರ್ತದೆ, ಹೆಸರು ಬಂದು ಶಿವಂದ ಇರ್ತದೆ. ಓಕೆ, ಇಲ್ಲಿ ಇನ್ನೊಂದು ನಾನು ಕೇಳ್ಪಟ್ಟೆ, ತುಂಬಾ ವರ್ಷಗಳ ಹಿಂದೆ ಇಲ್ಲಿ ಇಬ್ರು ರಾಕ್ಷಸರಿದ್ರಂತೆ. ಅವ್ರ ಹೆಸರು ಮಲ್ಲಾಸುರ ಅಂತ. ಸೊ ಅವ್ರನ್ನ ಸಂಹಾರ ಮಾಡಿದಕ್ಕೆ ಇಲ್ಲಿ ಮಲ್ಲಯ್ಯ ಅಂತ ಹೆಸರು ಬಂತು ಅಂತ. ಹೌದು, ಅದು ನಿಜ. ಅವಾಗ ಯಜ್ಞಗಳು ಮಾಡುವಾಗ ಮಲ್ಲಿಕಾಸುರ ಅಂತ ಇಬ್ಬರು ರಾಕ್ಷಸಗಳು ಬಂದು ಅದ್ರ ಯಜ್ಞನ ಕೆಡಿಸ್ತಿದ್ರೆ ಈ ಶಿವ ಹರಿಹರ ಇಬ್ಬರು ಕಲ್ತು ಈ ರೂಪದಾಗ ಮಲ್ಲಯ್ಯ ರೂಪದಲ್ಲಿ ಬಂದು ಅವನ ಸಂಹರಿಸಿ ಜೈತ್ರಾತ್ರ ಅವ್ರನ್ನ ಸಂಹರಿಸಿದ ಮೂಲಕ ಜೈತ್ರಾತ್ರ ಅಂತ ದಸರೆ ದಿನ ಮೊನ್ನೆ ಉತ್ಸವ ನಡೀತದೆ. ಇಲ್ಲಿ ಕಾರ್ಯಕ್ರಮ ಇಲ್ಲಿ ದೇವರಿಗೆಲ್ಲ ಕಲ್ಯಾಣ ಕಟ್ಟ ಅಂತ ಐತೆ. ಅಲ್ಲಿ ತಾಳಿ ಕಟ್ಟಿಕೊಂಡು ಜೈತ್ರಾತ್ರ ಕೆಳಗೆ ನಡೆಸ್ಕೊಂಡು ಹೋಗ್ತಾರೆ. ಅವತ್ತಿನ ದಿನ ಇಲ್ಲಿ ತುಂಬಾ ಗಲಾಟೆ ನಡೆಯುತ್ತೆ ಅಂತ ಹೇಳ್ತಾರೆ. ಏನೇ ಗಲಾಟೆ ಅಂಬೋದು ಏನಿಲ್ಲರಿ, ಅವಾಗ ಹಳೆ ಕಾಲದಾಗ ಇಲ್ಲಿ ಹುಲಿಗುಲ ಅಂತವೆಲ್ಲ ಇರ್ತಾವ. ಅವಾಗ ಮನುಷ್ಯರಿಗೆ ಸಪೋರ್ಟ್ಗೋಸ್ಕರ ಕಟ್ಟಿಗೆ ಬೆಳಕು. ದಂತೆ ಕಥೆಗಳ ಪ್ರಕಾರ ಈ ಪ್ರದೇಶದಲ್ಲಿ ಮಣಿ ಮತ್ತು ಮಲ್ಲಾಸುರ ಎಂಬ ಇಬ್ಬರು ರಾಕ್ಷಸರು ವಾಸಿಸುತ್ತಿದ್ದರು. ಅವರು ತಪಸ್ಸು ಮಾಡುತ್ತಿದ್ದ ಋಷಿ ಮುನಿಗಳಿಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದರು. ಇದರಿಂದ ಕಳವಳಗೊಂಡ ಋಷಿಗಳು ರಾಕ್ಷಸರಿಂದ ರಕ್ಷಿಸಬೇಕೆಂದು ಪರಮೇಶ್ವರ ಮತ್ತು ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದರು. ವಿಜಯದಶಮಿಯ ರಾತ್ರಿಯಲ್ಲಿ ಭಗವಂತನು ಕೂರ್ಮಾವತಾರದ ರೂಪದಲ್ಲಿ ಮೂಲ ವಿರಾಟನಾಗಿ ದೇವರ ಗುಟ್ಟದ ಬೆಟ್ಟದ ಮೇಲೆ ಪ್ರತ್ಯಕ್ಷನಾಗಿ ಮಣಿ ಮತ್ತು ಮಲ್ಲಾಸುರನನ್ನು ಸಂಹರಿಸಿದರು. ಮರಣದ ಸಮಯದಲ್ಲಿ ಆ ರಾಕ್ಷಸರು ಪ್ರತಿ ವರ್ಷ ಮಾನವ ಬಲಿಯನ್ನು ಬೇಡಿದರು. ಆದರೆ ಭಗವಂತನು ಅದನ್ನು ನಿರಾಕರಿಸಿ ಅದರ ಬದಲಾಗಿ ರಾಕ್ಷಪಾದದಲ್ಲಿ ಒಂದು ಮುಷ್ಟಿ ರಕ್ತವನ್ನು ಮಾತ್ರ ನೀಡಿದನೆಂದು ನಂಬಲಾಗಿದೆ. ದೇವರ ಗುಟ್ಟದಲ್ಲಿರುವ ಶ್ರೀ ಮಾಲಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಈ ಹಬ್ಬವನ್ನು ಬನ್ನಿ ಹಬ್ಬ ಎಂದು ಕರೆಯಲಾಗುತ್ತದೆ. ಈ ಉತ್ಸವವು 11 ದಿನಗಳ ಕಾಲ ನಡೆಯುತ್ತಿದ್ದು ವಿಜಯದಶಮಿಯ ದಿನ ಅದ್ಭುತವಾಗಿ ಅಂತ್ಯಗೊಳ್ಳುತ್ತದೆ. ಈ ದಿನ 5 ಹಳ್ಳಿಗಳ ಜನರು 2 ವಿಭಿನ್ನ ಗುಂಪುಗಳಾಗಿ ವಿಭಜಿತರಾಗಿ ದೇವರ ಮೂರ್ತಿಯನ್ನು ತಮ್ಮ ವಶಕ್ಕೆ ಪಡೆಯುವ ಉದ್ದೇಶದಿಂದ ಪರಸ್ಪರ ಹೊಡೆದಾಟ ನಡೆಸುತ್ತಾರೆ ಎಂಬ ನಂಬಿಕೆ ಇದೆ. ಈ ಹಬ್ಬದ ಸಮಯದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ ಸೇರಿದಂತೆ ಸಮೀಪದ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ದೇವರ ಗುಟ್ಟಕ್ಕೆ ಆಗಮಿಸುತ್ತಾರೆ. ಇಲ್ಲಿ ಇನ್ನೊಂದು ಅಚ್ಚರಿಯ ಸಂಗತಿ ಏನೆಂದರೆ, ಸಾಮಾನ್ಯವಾಗಿ ಶಿವನ ವಾರ ಸೋಮವಾರ ಆಗಿರುತ್ತದೆ. ಆದರೆ ಈ ದೇವಸ್ಥಾನದಲ್ಲಿ ಶಿವನ ವಾರ ಭಾನುವಾರ. ಇದಕ್ಕೆ ಕಾರಣ ಇಲ್ಲಿ ಶಿವನು ಹರಿಹರ ರೂಪದಲ್ಲಿ ಅಂದರೆ ಕೂರ್ಮಾವತಾರದಲ್ಲಿ ನೆಲೆಸಿರುವುದು. ಅದೇ ಕಾರಣಕ್ಕಾಗಿ ಇಲ್ಲಿ ಭಾನುವಾರ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ನಾವು ನೋಡಬಹುದು. ಭಾನುವಾರ ಮಾತ್ರವಲ್ಲದೆ ಅಮಾವಾಸ್ಯೆಯ ದಿನದಲ್ಲಿಯೂ ಇಲ್ಲಿ ವಿಶೇಷ ಪೂಜೆಗಳು ಅತ್ಯಂತ ಭಕ್ತಿಭಾವದಿಂದ ನೆರವೇರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹರಿ ಓಂ.